ಹೊರಗಡೆ ಹೋಗಬೇಕಾಗಿರೋ ಕಾರಣದಿಂದ ಅದಕ್ಕಿಂತ ಮುಂಚೆ ಒಂದೇ ಒಂದು ಸಿಂಪಲ್ಲಾಗಿ ಒಂದು ಕ್ವೆಶನ್ ಏನಿದೆ ಅದನ್ನು ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟೊಂದು ಜನ ಕೇಳ್ತಿದ್ರು ಆ್ಯಕ್ಚುಲಾಗಿ ನಮ್ಮ ಮದುವೆ ಯಾವಾಗ ಅಂತಂದು. ಎಷ್ಟೊಂದು ಜನಕ್ಕೆ ನನ್ನ ಹೆಸರೇ ಗೊತ್ತಿಲ್ಲ, ಫಿಟ್ ಕನ್ನಡಿಗ ಅಂತ ಗೊತ್ತಿರುತ್ತೆ, ಬಟ್ ಒಂದಷ್ಟು ಜನಕ್ಕೆ ರಘು ಅಂತ ಗೊತ್ತಿರುತ್ತೆ. ಬಟ್ ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ನಿಜವಾದ ಹೆಸರು ಹೇಳ್ತೀನಿ, ರಾಘವೇಂದ್ರ ಅಂತಂದ್ರೆ ರಾಘವೇಂದ್ರ ವಿ. ಆ್ಯಕ್ಚುಲಿ ನಮ್ಮ ಅಪ್ಪ ಹೆಸರು ವೆಂಕಟೇಶ್ ಮೂರ್ತಿ ಅಂತ ಅಂದ್ಬಿಟ್ಟು. ಎಷ್ಟು ನನಗೆ ಗೊತ್ತಿರಲ್ಲ ನಿಮ್ಮ ಹೆಸರೇನು ಅಂದ್ಬಿಟ್ಟು ಎಷ್ಟೋ ಜನ ಲೈವ್ ಸೆಷನ್ ಬಂದು ಕೇಳ್ತಾರೆ, ಒಂದಷ್ಟು ವೀಡಿಯೋಲಿ ಕೂಡ ಕಮೆಂಟ್ ಮಾಡ್ತಿರ್ತಾರೆ. ಸರಿ ರಾಘವೇಂದ್ರ ಅಂತ ಅಂದ್ಬಿಟ್ಟು ನನ್ನ ಹೆಸರು. ಆ್ಯಂಡ್ ವಿತ್ ದಟ್ ಸೆಡ್ ವೆಲ್ಕಮ್ ಯು ಆಲ್ ಟು ಟುಡೇಸ್ ವ್ಲಾಗ್. ಎಷ್ಟೊಂದು ದಿನ ಆದಮೇಲೆ ಮಾಡ್ತೀನಿ, ಏನಕ್ಕೆ ಈ ಕೊರೋನಾ ವೈರಸ್ಸು, ಕೋವಿಡ್, ಲಾಕ್ಡೌನ್ ಎಲ್ಲ ಇಂದ ನಾನು ಜಸ್ಟ್ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇರ್ತದೆ. ಬಟ್ ನಾನು ಯೂಶ್ವಲಾಗಿ ನಾನೇನು ಬಿಲೀವ್ ಮಾಡ್ತೀನಿ ಅಂತಂದರೆ, ಹೊರಗಡೆ ಹೋಗಿ ಆ್ಯಕ್ಚುಲಾಗಿ ವ್ಲಾಗ್ ಮಾಡೋದ್ರೊಳಗಡೆ ಸಖತ್ ಮಜಾ ಇರುತ್ತೆ. ಏನಕ್ಕೆ ಜನನ ನೋಡ್ಬೋದು, ಆದಮೇಲೆ ಏನಾದರೂ ಒಂದಷ್ಟು ವಿಷಯ ಮಾಡ್ಬೋದು. ಬಟ್ ಮನೇಲಿದ್ದು ಕೂಡ ಮಾಡ್ಬೋದು, ಇಲ್ಲ ಅಂತಲ್ಲ. ಏನಕ್ಕೆ ನನ್ನ ಪ್ರಕಾರ ಮನೇಲಿದ್ದೆ ಅಂತಾರೆ ನನ್ನ ಸೇಮ್ ಡೈಲಿ ರೂಟೀನ್ ಆಗುತ್ತೆ. ಅದನ್ನೇ ನಾನು ಪದೇ ಪದೇ ವ್ಲಾಗ್ ಮಾಡಾಕ್ತಿದ್ರೆ ಐ ಡೋಂಟ್ ಥಿಂಕ್ ಸೊ ಅಷ್ಟು ಮಜಾ ಬರುತ್ತೆ ನಿಮಗೆ ಅಂತಂದ್ಬಿಟ್ಟು. ನಾನು ಇವತ್ತು ಹೇಳಿದ ಥರನೇ ಒಂದಷ್ಟು Q&A ಸೆಷನ್ಸ್ ಎಲ್ಲನೂ ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ಕೇಳಿದ್ದೆ ನಾನು ನಿನ್ನೆ. ಇವತ್ತು ವ್ಲಾಗ್ ಒಳಗಡೆ ನಾನು ಎಲ್ಲನೂ ಆನ್ಸರ್ ಮಾಡ್ತೀನಿ ಅಂತ. ಅದೆಲ್ಲ ಮಾಡೋಣ. ಎಷ್ಟು ಜನ ಡಿಫ್ರೆಂಟ್ ಕ್ವಶನ್ಸ್ ಕೇಳಿದ್ದಾರೆ, ಮದುವೆ ಆವಾಗ ಆಳು ಮೂಳು ಅಂತ ಏನೇನು ಕೇಳಿದ್ದಾರೆ, ಅದೆಲ್ಲದರದ್ದು ಪ್ರಶ್ನೆಗಳು ಉತ್ತರ ಕೊಡ್ತೀನಿ ಇವತ್ತು. ಅದಾದಮೇಲೆ ಒಂದಷ್ಟು ಜನ ನಿಜವಾಗ್ಲೂ ಒಂದಷ್ಟು ಡೀಪ್ ಕ್ವಶನ್ಸ್ ಕೂಡ ನಾನು ಕೇಳಿದ್ದಾರೆ, ನನ್ನ ಫಿಟ್ನೆಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಅಕಸ್ಮಾತಾಗಿ ಏನಾದ್ರು ನಿಮಗೆಲ್ಲ ನಾನು ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಟೇ ಟ್ಯೂನ್ ಫಾರ್ ದ ರೆಸ್ಟ್ ಆಫ್ ದ ಬ್ಲಾಗ್. ಆಮೇಲೆ ಇನ್ನೊಂದು ಅಮೇಝಿಂಗ್ ಥಿಂಗ್, ಇನ್ನೊಂದು ವಿಷಯ ತೋರಿಸ್ತೀನಿ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇದನ್ನು ನಾನು ಬ್ಲಾಗ್ ಒಳಗಡೆ ಹಾಕ್ತೀನಿ ಇಲ್ಲ ಅಂತಂದ್ಬಿಟ್ಟು ಅಕಸ್ಮಾತ್ ಹಾಕಿದ್ದೀನಿ ಅಂತಂದರೆ ಯು ಗೈಸ್ ಆರ್ ದ ಫಸ್ಟ್ ಒನ್ ಟು ನೋ ದ್ಯಾಟ್ ಫಿಟ್ ಕನ್ನಡಿಗ ಟಿ ಶರ್ಟ್ಸ್ ಆ್ಯಂಡ್ ಅಪ್ಯಾರಲ್ಸ್, ಓಕೆ, ಫ್ರಮ್ NV ಅಪ್ಯಾರಲ್ಸ್. ಓಕೆ, ಸೊ NV ಅಪ್ಯಾರಲ್ಸ್ ಬಂದುಬಿಟ್ಟು ನಮ್ಮ ಕ್ಲೋದಿಂಗ್ ಲೈನ್ ಕಂಪನಿ. ಸೊ ಅದರಿಂದ ಫಿಟ್ ಕನ್ನಡಿಗ ಕ್ಲೋದಿಂಗ್ ಲೈನ್ ಎಷ್ಟೋ ಜನ ಕೇಳ್ತಿದ್ರು, ನಮಗೆ ಒಂದಷ್ಟು ಟಿ ಶರ್ಟ್ಸ್ ಬೇಕು, ನಮಗೊಂದು ಸ್ಟ್ರಿಂಗರ್ಸ್ ಬೇಕು, ನಮಗೆ ಶಾರ್ಟ್ಸ್ ಬೇಕು ಅಂತ ಎಷ್ಟೋ ಜನ ಹೇಳ್ತಿದ್ರು. ಸೊ ಫಿಟ್ ಕನ್ನಡಿಗ ರಿಲೇಟೆಡ್ ಎಲ್ಲ ಮರ್ಕೆಂಡೈಸ್ ಎಲ್ಲನೂ ಬರುತ್ತೆ. ಬಟ್ ಇದ್ರದ್ದು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅಂದರೆ ಜಸ್ಟ್ ಒಂದು ಸ್ವಲ್ಪ ಟ್ರಯಲ್ ಅಷ್ಟೇ ಮಾಡ್ತಿರೋದು ನಾವು. ಹೋಪ್ಫುಲಿ ಮುಂದಿನ ಬ್ಲಾಗ್ಗಳು, ಅಂದರೆ ಇನ್ನೂ ಸ್ವಲ್ಪ ಟೈಮ್ ಆದ ನಂತರ ಪ್ರಾಬ್ಲಿ ನಾನು ಒಂದು ಫಿಟ್ ಕನ್ನಡಿಗ ಟಿ ಶರ್ಟ್ ಹಾಕೊಂಡು ತೋರಿಸ್ತೀನಿ ಹೇಗಿದೆ ಸೈಜಿಂಗ್ ಎಲ್ಲನೂ ಅಂತ ಅಂದ್ಬಿಟ್ಟು. ಬಟ್ ಯಾ, ದಟ್ ಇಸ್ ರಿಯಲಿ ಗುಡ್. ಓಕೆ, ಸೊ ಪ್ರಿಂಟಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ದಟ್ ಫಿಟ್ ಕನ್ನಡಿಗ ಮುಂದೆ ಹೋಗ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ವಿತ್ ದಟ್ ಸೈಡ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಟು ಸಿ ಯು ಆ್ಯಸ್ ಅ ಪಾರ್ಟ್ ಆಫ್ ಫಿಟ್ ಕನ್ನಡಿಗ. ಆ್ಯಂಡ್ ನಿಜವಾಗ್ಲೂ ಸಖತ್ತಾಗಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಇದೇ ರೀತಿ ಇನ್ನೊಂದಷ್ಟು ಕಂಟೆಂಟ್ ಬರುತ್ತೆ, ಅದಾದಮೇಲೆ ಇನ್ನೊಂದಷ್ಟು ಅಪ್ಯಾರಲ್ಸ್ ಕೂಡ ಬರುತ್ತೆ, ಅದಾದಮೇಲೆ ವುಮೆನ್ಸ್ ಕಲೆಕ್ಷನ್ ಲೈನ್ ಎಲ್ಲನೂ ಬರುತ್ತೆ. ಬಟ್ ವಿತ್ ದ್ಯಾಟ್ ಇವಾಗ ಸದ್ಯಕ್ಕೆ ಒಂದಷ್ಟು ಟಿ ಶರ್ಟ್ಸ್ ಮಾತ್ರನೇ ಸ್ಟಾರ್ಟ್ ಮಾಡಿದ್ದೀನಿ. ಟಿ ಶರ್ಟ್ಸ್ ಮತ್ತು ಪುಲ್ಲೋವರ್ಸ್ ಅಷ್ಟೇ, ಏನಕ್ಕೆ ಜಸ್ಟ್ ಇವಾಗ ಮಳೆಗಾಲ ಮತ್ತು ಚಳಿಗಾಲ ಎಲ್ಲ ಏನು ಸ್ಟಾರ್ಟ್ ಆಗುತ್ತೆ, ಅದೊಂದು ಕಾರಣಕ್ಕೋಸ್ಕರ ವಿ ಆರ್ ಜಸ್ಟ್ ಪ್ಲಾನಿಂಗ್ ಫಾರ್ ದ ವಿಂಟರ್ ಕಲೆಕ್ಷನ್ ಅಷ್ಟೇ. ಆ್ಯಂಡ್ ಹೋಪ್ಫುಲಿ ದಟ್ ಇಸ್ ರಿಯಲಿ ಗುಡ್. ನಾನು ಇನ್ಸ್ಟಾಗ್ರಾಮ್ ಒಳಗಡೆ ಅಕಸ್ಮಾತ್ ಏನಾದರೂ ಹೋಪ್ಫುಲಿ ನಾನು ಪೋಸ್ಟ್ ಮಾಡಿರಲ್ಲ, ನಾಳೆ ಏನಾದರೂ ಅಕಸ್ಮಾತ್ ಮಂಡೇ ಆಗಿತ್ತು ಅಂತಂದರೆ ಮಾಡ್ತೀನಿ ನಾನು. ಲೆಟ್ಸ್ ಸಿ, ಸಖತ್ತಾಗಿದೆ. ಟಿ ಶರ್ಟ್ ಕ್ವಾಲಿಟಿ ಸೂಪರ್ ಆಗಿದೆ. ಅದಾದಮೇಲೆ ಟಿ ಶರ್ಟ್ ಈಸ್ ಆಲ್ಸೋ ರಿಯಲಿ ಗುಡ್. ನಿಜವಾಗ್ಲೂ ಒಂದು ಸ್ವಲ್ಪ ಕಂಫರ್ಟಬಲ್ ವೇರ್ ಆ್ಯಕ್ಚುಲಿ. ಆಮೇಲೆ ಚೆನ್ನಾಗಿದೆ ಸ್ಪ್ಯಾಂಡೆಕ್ಸ್, ಲೈಕ್ ಎಲಾಸ್ಟೈನ್ ಮತ್ತು ನಾರ್ಮಲ್ ಕಾಟನ್ ಮಟೀರಿಯಲಿಂದ. ದಟ್ ವಾಸ್ ಲೈಕ್ ಆಲ್ವೇಸ್ ಮೈ ಡ್ರೀಮ್. ನಿಜವಾಗ್ಲೂ ನನ್ನ ಡ್ರೀಮ್ ಆಗಿತ್ತು ಒಂದು ಟಿ ಶರ್ಟ್ ಲೈನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು. ಟಿ ಶರ್ಟ್ ಲೈನ್ ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟು ದುಡ್ಡು ಮಾಡಬೇಕು ಅಂತಂದ್ಬಿಡಲ್ಲ. ಐ ಜಸ್ಟ್ ವಾಂಟೆಡ್ ಟು ಗಿವ್ ಅನ್ ಅಮೇಝಿಂಗ್ ಕ್ವಾಲಿಟಿ ಅಪ್ಯಾರಲ್. Q&A ಸೆಷನ್ ಮಾಡ್ತಾ ನನ್ನ ಡೇನ ಹಂಗೇನೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇ ಕ್ವಶನ್ ಆ್ಯಕ್ಚುಲಿ ಎಷ್ಟೊಂದು ಆ್ಯಕ್ಚುಲ್ ಆಗಿದೆ, ಬಟ್ ತುಂಬಾ ಸ್ಪ್ಯಾಮ್ ಕ್ವಶನ್ಸ್ ಇದೆ. ಬಟ್ ಶಮಿತಾ ಮೇಘರ್ ರಾಜ್ ಅವ್ರು ಕೇಳ್ತಿದ್ದಾರೆ, ನೋ ಕ್ವೆಶನ್, ಐ ಜಸ್ಟ್ ಹ್ಯಾವ್ ಟು ಸೇ ಸಮಥಿಂಗ್ ಬ್ರೋ. ಥ್ಯಾಂಕ್ ಯು ವೆರಿ ಮಚ್. ಐ ಲಾಸ್ಟ್ 8 kg in 25 days. ಆ್ಯಕ್ಚುಲಿ ಇದು ನನ್ನ ಬಗ್ಗೆ ಕ್ವೆಶನ್ ಅಂತ ಅಲ್ಲ, ಇದು Q&A. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿ ಆಗುತ್ತೆ ಒಂದಷ್ಟು ಜನ ನಾವು ಕೊಡ್ತಿರೋಂಥ ಕಂಟೆಂಟ್ನ ಯೂಟಿಲೈಸ್ ಮಾಡಿಕೊಂಡು ಅವ್ರ ಗೋಲ್ನ ರೀಚ್ ಮಾಡೋದಕ್ಕೆ ಮಾಡ್ತೀರಿ. ಸಣ್ಣ ಆಗೋದಾಗಿರ್ಬೋದು, ದಪ್ಪ ಆಗೋದಾಗಿರ್ಬೋದು, ಇಲ್ಲಾಂದರೆ ಜಸ್ಟ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಾಗಿರ್ಬೋದು. ಅದಕ್ಕೆಲ್ಲದಕ್ಕೂ ನಮ್ಮ ಕಂಟೆಂಟ್ ಹೆಲ್ಪ್ ಆಗ್ತಿದೆ ಅಂದರೆ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ಅದೇನೇ ಆ್ಯಕ್ಚುಲಾಗಿ ನಮಗೂ ಖುಷಿ ಆಗುತ್ತೆ. ಅಂದರೆ ವಿ ಆರ್ ಜಸ್ಟ್ ನಾಟ್ ಫೋಕಸ್ಡ್ ಅಬೌಟ್ ಲೈಕ್ ವ್ಯೂಸ್ ಬರಬೇಕು, ಲೈಕ್ಸ್ ಬರಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಚಿಕ್ಕ ಹುಚ್ಚೆ ಏನಿತ್ತಲ್ಲ, ಅದೆಲ್ಲನೂ ಯಾವಾಗಲೂ ಹೊರಟೋಗಿದೆ. ಫಾರ್ ಅಸ್ ಇಟ್ಸ್ ಲೈಕ್ ನಾವು ಮಾಡ್ತಿರೋಂಥ ಕಂಟೆಂಟ್ ನಿಮ್ಗೆ ರೀಚ್ ಔಟ್ ಆಗ್ತಿದೆಯಾ, ನಿಮ್ಗೆ ನಿಜವಾಗ್ಲೂ ಏನಾದ್ರು ಹೆಲ್ಪ್ಫುಲ್ ಆಗ್ತಿದೆಯಾ, ಹೆಲ್ಪ್ಫುಲ್ ಅನ್ನಿಸ್ತಿದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮಿತಾ ಮೇಘರಾಜನ್ ಅವರೇ. ಚಂದ್ರು ಭಜಂತ್ರಿ ಅವ್ರು ಕೇಳ್ತಿದ್ದಾರೆ, ಅಮೇಝಿಂಗ್ ಕ್ವೆಶನ್. ಓಕೆ, ಹಾಯ್ ಸರ್, ವಿಲ್ ಯು ಬಿ ರಿಮೂವಿಂಗ್ ಯುವರ್ ಲೆಗ್ಸ್ ಹೇರ್, ಕಾಲಿನ ಕೂದಲುಗಳನ್ನೆಲ್ಲ ತೆಗಿತೀರಾ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಾನು ಇದುವರೆಗೂ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದೇ ಸತಿ ತೆಗೆದಿರೋದು. ಇಟ್ಸ್ ರಿಯಲಿ ಅ ಪೇಯ್ನ್ ಅನ್ನೋದಕ್ಕಿಂತ ಇಟ್ಸ್ ಜಾಸ್ತಿನೇ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ನಾನು ಆ್ಯಕ್ಚುಲಿ ಒಂದು ಕಾಂಟೆಸ್ಟ್ಗೆ ಹೋಗ್ತಿರೋ ಟೈಮ್ ಒಳಗಡೆ ನಂದು ಆ್ಯಕ್ಚುಲಿ ಮೆನ್ಸ್ ಫಿಸಿಕ್ ಕ್ಯಾಟಗರಿ. ಸೊ ಅದರೊಳಗಡೆ ನಾನು ನಿಜವಾಗ್ಲೂ ಚಿಕ್ಕ ಚಡ್ಡಿ ಎಲ್ಲ ಹಾಕ್ಕೊಬೇಕು ಅಂತಂದ್ಬಿಟ್ಟು ಏನಿಲ್ಲ, ನೀ ಲೆವೆಲ್ ಶಾರ್ಟ್ಸ್ ಯೂಸ್ ಮಾಡ್ಕೊಬೇಕು. ಅದೇನಾದರೂ ಕ್ಲಿಪ್ಸ್ ಇತ್ತು ಅಂತಾರೆ ನಾನು ಹಾಕ್ತೀನಿ ಇದ್ರ ಮೇಲೆ, ಇಲ್ಲಾಂದರೆ ಆಬಿ ಫಿಟ್ ಚಾನಲ್ ಒಳಗಡೆ ಇದೆ. ಬಟ್ ಸೊ ಅದಕ್ಕೋಸ್ಕರ ಆ್ಯಕ್ಚುಲಾಗಿ ನಾನು ಈ ನೀ ಪಾರ್ಟಿಂದ ಕೆಳಗಡೆ ಟ್ರಿಮ್ ಮಾಡಿದರೆ ಸಾಕಾಗಿತ್ತು. ಬಟ್ ಐ ಜಸ್ಟ್ ವಾಂಟೆಡ್ ಟು ಲೈಕ್ ಟ್ರಿಮ್ ಎಂಟೈರ್ಲಿ. ಸೊ ಟ್ರಿಮ್ ಮಾಡಿ ಐ ಜಸ್ಟ್ ಹ್ಯಾಡ್ ಟು ಶೇವ್. ಅದಕ್ಕೆ 2.5 hour ಆಗೋಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್, ನಿಜವಾಗ್ಲೂ ನನಗೆ ಹೆಲ್ಪ್ ಮಾಡ್ದೆ ರಾಜೇಂದ್ರ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಟ್ ವಾಸ್ ರಿಯಲಿ ಬ್ಯಾಡ್. ಸೊ ಥ್ಯಾಂಕ್ಫುಲಿ ನನಗೆ ಅಷ್ಟೊಂದು ಹೇರ್ ಗ್ರೋತ್ ಇಲ್ಲ,
ಅಂದರೆ ಕೈಯಲ್ಲೆಲ್ಲನೂ ಇಟ್ಸ್ ಲೈಕ್ ಲಿಟಲ್ ಅಷ್ಟೇ ನನಗೆ ಬರೋದು ನೋಡಿರ್ಬೋದು. ಬಟ್ ಕಾಲಲ್ಲಿ ಒಂದು ಸ್ವಲ್ಪ ಇದೆ, ಬಟ್ ಹಾಗಿದ್ರೂ ತುಂಬಾ ಕಷ್ಟ ಆಯಿತು. ಲೈಕ್ ಆಲ್ಮೋಸ್ಟ್ ಲೈಕ್ 1.5 to 2 hours ತೊಗೊಂತು ಫುಲ್ ಬಾಡಿ ಟ್ರಿಮ್ ಮಾಡಿ ಶೇವ್ ಮಾಡಿ ಟು ಕಮ್ ಟು ದಟ್ ಪ್ರಾಪರ್ ಏನಿದೆ ಅಲ್ಲ ಒಂಥರ ಚಿಕನ್ ಸ್ಟೈಲ್ ಥರ. ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಆ್ಯಕ್ಚುಲಿ. ಬಟ್ ನಾನಂತೂ ಅದಾದ ನಂತರ ನಾನು ಯಾವತ್ತೂ ಮಾಡಿಲ್ಲ ನಾನು, ಬಿಕಾಸ್ ಏನನ್ಸುತ್ತೆ ಅಂದರೆ ಲೈಕ್ ಯು ನೋ ಹ್ಯಾವ್ ಟು ಡೂ ದ್ಯಾಟ್ ನಿಜವಾಗ್ಲೂ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಕಂಪೀಟಿಂಗ್ ಪ್ರೊಫೆಷ್ನಲಿ ಇಂಟು ಬಾಡಿ ಬಿಲ್ಡಿಂಗ್, ಯಾವುದೋ ಸ್ಟೇಜ್ ಮೇಲೆ ಹೋಗ್ತಿದ್ದೀರಾ, ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಅಂತ ಅಂದರೆ ಐ ಥಿಂಕ್ ಯು ನೀಡ್ ದಟ್. ಇಲ್ಲಾಂದರೆ ಜಸ್ಟ್ ಮೆನ್ಸ್ ಫಿಸಿಕ್ ಏನಾದರೂ ಆಡ್ತಿದ್ದೀರಾ ಅಂತ ಅಂದರೆ ಬೋರ್ಡ್ ಶಾಟ್ಸ್ ಹೆಂಗೋ ನೀ ಲೆವೆಲ್ಗೆ ಬರುತ್ತೆ, ಬಟ್ ಬೋರ್ಡ್ ಶಾಟ್ಸ್ ಒಂದು ಸ್ವಲ್ಪ ಮೇಲ್ವರೆಗೂ ಟ್ರಿಮ್ ಮಾಡ್ಕೊಂಡು ಹೋದರೆ ಸಾಕು. ಐ ಥಿಂಕ್ ಫಾರ್ ಮೆನ್ಸ್ ಫಿಸಿಕ್ ನೀವು ಟ್ರಿಮ್ ಮಾಡಿದ್ರೆ ಸಾಕು, ಲೋವರ್ ಬಾಡಿನ ಅಪ್ಪರ್ ಬಾಡಿನ ಚೆನ್ನಾಗಿ ವ್ಯಾಕ್ಸ್ ಮಾಡಿ ಇಲ್ಲ ಶೇವ್ ಮಾಡಿದ್ರೆ ಐ ಥಿಂಕ್ ದಟ್ ಬಿ ಗುಡ್. ಹೋಪ್ ಯು ಗೈಸ್ ಕ್ಯಾನ್ ಸಿ ದಿಸ್. ನಿಜವಾಗ್ಲೂ ನಾನು ಇವತ್ತಿನ ಸಂಜೆ ಪೋಸ್ಟ್ ಮಾಡಬೇಕಾದಂಥ ವೀಡಿಯೋನ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಿ ತಮ್ಮನೆಲ್ಲ ಡಿಸೈನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಟ್ರೆ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಆಮೇಲೆ ಓಕೆ ಒಂದಷ್ಟು ಟಾಸ್ಕ್ಸ್ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗ್ತಿದೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಇದನ್ನು ಮುಗಿಸಿ ಐ ಗೆಟ್ ಬ್ಯಾಕ್ ಟು ಗೈಸ್. ಅದಾದಮೇಲೆ ಇನ್ನೊಂದೇನು ಅಂತಂದರೆ ನಾನು ಇದುವರೆಗೂ ಯಾವುದೇ ರೀತಿಯಾದ ಮೀಲ್ನ ಕನ್ಸ್ಯೂಮ್ ಮಾಡಿಲ್ಲ. ಜಸ್ಟ್ ಇದರೊಳಗಡೆ ಚಂಬೊಳಗಡೆ ನಮ್ಮ ಅಮ್ಮ ನನಗೆ ಎಳ್ನೀರು ಮತ್ತು ಕಲ್ಸಕ್ಕರೆ ಹಾಕೊಂಡು ಬಂದಿದ್ದರು. ಬಿಕಾಸ್ ನನಗೆ ಗೊತ್ತು ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಗೊತ್ತು ನನ್ನ ಬಾಡಿ ತುಂಬಾ ಹೀಟ್ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಜಸ್ಟ್ ಹ್ಯಾಡ್ ದಟ್. ಅದಾದಮೇಲೆ ಬಿಟ್ಟರೆ ಬಿಸಿನೀರು ಕುಡಿದೆ ಚೆನ್ನಾಗಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಏನು ನಾನು ಕನ್ಸ್ಯೂಮ್ ಮಾಡಿಲ್ಲ. ಟೈಮ್ ಬಂದು ಆಲ್ಮೋಸ್ಟ್ ಲೈಕ್ 12:39 ಆಗಿದೆ. ಆ್ಯಂಡ್ ಜಸ್ಟ್ ಸೆಕೆಂಡ್ ಕಾಣಿಸ್ತಿದೆ ಅನ್ಕೊತೀನಿ 12:39. ಓಕೆ, ಸೊ 12:39 ಆಗಿದೆ. ಆ್ಯಂಡ್ ಐ ಜಸ್ಟ್ ರಿಯಲಿ ವಾಂಟ್ ಟು ಪುಷ್ ಟಿಲ್ 2 o'clock 2:30ವರೆಗೂ ಪುಷ್ ಮಾಡಿ ಅದಾದಮೇಲೆ ಯಾವುದೋ ಒಂದು ಚೆನ್ನಾಗಿರೋಂಥ ಮೀಲ್ನ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ನಾವು ಎಡಿಟಿಂಗ್ ಆಯಿತು, ಬಟ್ ಒಂದು ಸ್ವಲ್ಪ ಲ್ಯಾಪ್ಟಾಪ್ ಒಳಗಡೆ ಸ್ಪೇಸ್ ಇಲ್ಲ, ಅದಕ್ಕೆ ಎಲ್ಲ ಕ್ಲಿಯರ್ ಮಾಡ್ತಿದ್ದೆ, ಡ್ರೈವ್ಗೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ಜಸ್ಟ್ ಟಿವಿಗೆಲ್ಲ ಕಾಪಿ ಮಾಡ್ತಿದ್ದೆ. ಬಟ್ ಅದನ್ನು ಇನ್ನೂ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕಾಗಿತ್ತು. ಇವತ್ತು ಮದರ್ಸ್ ಡೇ ಆಗಿರೋ ಕಾರಣದಿಂದ ವಿಶ್ ಯು ಆಲ್, ಆ್ಯಕ್ಚುಲಿ ಯಾರ್ಯಾರು ತಾಯಂದಿರು ನೋಡ್ತಿದ್ರೆ ಎಲ್ಲರಿಗೂ happy Mother's Day to all of you. ನಿಜವಾಗ್ಲೂ the amount of sacrifices which you do starting from giving birth to a kid is amazing. So happy Mother's Day to all of you. ನಾನು ಒಂದು ಸಿಂಪಲ್ಲಾಗಿ ಟಿಕ್ಟಾಕ್ ಒಳಗಡೆ ಮಾಡೋದಂಥ ಒಂದು ವೀಡಿಯೋನ ಆದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ. ಅಕಸ್ಮಾತ್ ಇಷ್ಟ ಆಯಿತು ಅಂತಂದರೆ ಟಿಕ್ಟಾಕ್ ಲಿಂಕ್ಸ್ ಎಲ್ಲ ನಾನು ಕೆಳಗಡೆ ಇರುತ್ತೆ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ಫಿಟ್ ಕನ್ನಡಿಗ ಅಂತ ಮುಂಚೆ ಸರ್ಚ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಸರ್ಚ್ ಮಾಡಿ ಅಕಸ್ಮಾತ್ ಫಾಲೋ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ನೋಡಿ ನಿಜವಾಗ್ಲೂ ಹೋಪ್ಫುಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಲೈಟು ಒಂದು ಸ್ವಲ್ಪ ಹೊಟ್ಟೆ ಹಸಿವೆಲ್ಲ ಆಗ್ತಿದೆ. ಆ್ಯಂಡ್ ಇಟ್ಸ್ ಟೈಮ್ ಟು ಟೇಕ್ ಆರ್ ನೆಕ್ಸ್ಟ್ ಕ್ವಶನ್. ನಮ್ಮ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ರವಿ ಅವ್ರು ಕೇಳ್ತಿದ್ದಾರೆ ನಿಮ್ಮ ಏಜ್ ಮತ್ತು ವೆಯ್ಟ್ ಎಷ್ಟು ಅಂತ ಅಂದ್ಬಿಟ್ಟು. ಐ ಡೋಂಟ್ ನೋ ವೈ ಯು ಆರ್ ಆಸ್ಕಿಂಗ್, ಬಟ್ ಸ್ಟಿಲ್ ಏಜ್ ಬಂದುಬಿಟ್ಟು ಆಲ್ಮೋಸ್ಟ್ 29 ಆ್ಯಂಡ್ ತೂಕ ಬಂದುಬಿಟ್ಟು ರೀಸೆಂಟಾಗಿ ನಾನು ಕ್ವಾರಂಟೈನ್ ಟೈಮಲ್ಲೂ ಕಟ್ಟಿಂಗ್ ಮಾಡ್ತಿದ್ದೀನಿ ಆದಷ್ಟು. ಸೊ ಇವತ್ತಿನ ಇವತ್ತು ವೆಯ್ಟ್ ಚೆಕ್ ಮಾಡಿದೆ ನಾನು ಬೆಳಿಗ್ಗೆ. ಸೊ ಇಟ್ ವಾಸ್ ಅರೌಂಡ್ ಲೈಕ್ 71.5 ವಿಚ್ ಇಸ್ ಮೈ ಲೋವೆಸ್ಟ್ ಇವಾಗ ಆಲ್ಮೋಸ್ಟ್ ಲೈಕ್ ಒಂದು 3 to 4 ಮಂತ್ಸಿಂದ. ಏನಕ್ಕೆ ನಾನು ಕಟ್ಟಿಂಗ್ ಮಾಡೋಣ ಅಂತ ಎಷ್ಟೊಂದಿನ ಅನ್ಕೊತಿದ್ದೆ ಅಂದರೆ ಜಸ್ಟ್ ಫ್ಯಾಟ್ ಡ್ರಾಪ್ ಮಾಡಬೇಕಾಗಿತ್ತು, ಆಮೇಲೆ ಒಂದು ಲೀನ್ ಫಿಸಿಕ್ನ ಮೇಂಟೈನ್ ಮಾಡಬೇಕು ಅನ್ಕೊತಿದ್ದೆ. ಬಟ್ ಎಷ್ಟು ಜನ ಅನ್ಕೊತಿದ್ದಾರೆ ಓಕೆ ಜಿಮ್ ಇಲ್ಲ ಅಂದರೆ ಆಗೋದಿಲ್ಲ ಅಂತ, ಬಟ್ ಐ ಆಮ್ ಡೂಯಿಂಗ್ ಇಟ್. ಓಕೆ, ಸೊ ಇಫ್ ಐ ಕ್ಯಾನ್ ಡೂ ಇಟ್ ದೆನ್ ಒಬ್ವಿಯಸ್ಲಿ ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಹೋಪ್ ದಟ್ ಹೆಲ್ಪ್ಸ್. ನಿಜವಾಗ್ಲೂ 71.5 ಇಸ್ ಲೈಕ್ ದ ಲೋವೆಸ್ಟ್. ಒಂದು 6 ಮಂತ್ಸಿಂದನೂ ಲೈಕ್ ಐ ವಾಸ್ ಅರೌಂಡ್ 78, ಇವಾಗ ನಾನು 71 ಇದ್ದೀನಿ, ಆಲ್ಮೋಸ್ಟ್ ಲೈಕ್ 6 ಮಂತ್ಸ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ಮೈ ಟ್ರಾನ್ಸ್ಫಾರ್ಮೇಷನ್. ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಂದುಬಿಟ್ಟು 29-30 ಹತ್ರ ಇತ್ತು, ನಾವು ಇಟ್ಸ್ ಕಮ್ ಡೌನ್ ಟು 24%. ಸೊ ನಿಜವಾಗ್ಲೂ ಚೆನ್ನಾಗಿ ಅನಿಸ್ತಿದೆ. ಹಂಗೇನೆ ಬಾಡಿ ಫ್ಯಾಟ್ನ ಡ್ರಾಪ್ ಮಾಡ್ತಾ, ವೆಯ್ಟ್ ಕೂಡ ಡ್ರಾಪ್ ಮಾಡ್ತಾ, ಮಸಲ್ ಮಾಸ್ನ ಮೇಂಟೈನ್ ಮಾಡ್ತಾ ನಿಜವಾಗ್ಲೂ ಐ ಜಸ್ಟ್ ವಾಂಟ್ ಟು ಲೈಕ್ ಕಂಟಿನ್ಯೂ ಆ್ಯಂಡ್ ಕಮ್ ಡೌನ್ ಟು ಲೈಕ್ 65-66 ಹತ್ರ ಮೇಂಟೈನ್ ಮಾಡಿದ್ರೆ ಫಾರ್ ಮಿ ಐ ಥಿಂಕ್ ವಿಲ್ ಬಿ ಗುಡ್. ಊಟ ಟೈಮ್ ಆಗಿದೆ, ನಿಜವಾಗ್ಲೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಎಷ್ಟಾಯಿತು 3 ಗಂಟೆಗೆ 10 ನಿಮಿಷ ಏನೋ ಇದೆ. ಬಟ್ ನಿಜವಾಗ್ಲೂ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಐ ಜಸ್ಟ್ ವೆಂಟ್ ಡೌನ್, ಒಂದು ಸ್ವಲ್ಪ ಸ್ಯಾಲೆಡ್ ತಿಂದು 1-2 ಪೀಸ್ ಮಾವಿನ ಹಣ್ಣು ತಿಂದೆ. ಆಮೇಲೆ ತಿಂತ ಗೊತ್ತಾಯಿತು ಅದರೊಳಗಡೆ ಹುಳ ಇತ್ತು ಸೈಡ್ ಒಳಗಡೆ ಅಂತ, ಹಂಗೆ ತಂದುಬಿಟ್ಟು ಬಿಸಾಕ್ಬಿಟ್ಟು ದೆನ್ ಐ ಗಾಟ್ ಮೈ ಫುಡ್. ಆ್ಯಕ್ಚುಲಿ ಲೈಕ್ ಚಪಾತಿ ಇದೆ, ಆಮೇಲೆ ಚಿಕನ್ ಆ್ಯಂಡ್ ಒಂದು ಸ್ವಲ್ಪ ಮೀಟ್ ಬಾಲ್ಸ್ ಎಲ್ಲ ಇದೆ. ಸೊ ಇದನ್ನು ನಾನು ಮುಗಿಸಿ ಐ ವಿಲ್ ಗಿವ್ ಅನ್ ಅಪ್ಡೇಟ್. ನಿಜವಾಗ್ಲೂ ಅಂದರೆ ನಾನು ಕ್ವಾಂಟಿಟಿ ಏನೂ ನಾನು ಮೆಷರ್ ಮಾಡ್ತಿಲ್ಲ, ಏನಕ್ಕಂದರೆ ಟುಡೇ ಐ ರಿಯಲಿ ವಾಂಟ್ ಎಂಜಾಯ್. ಎಸ್ಟರ್ಡೇ ಒಂದು 2-3 ದಿನದಿಂದ ಒಂದು ಸ್ವಲ್ಪ ಡಯಟಿಂಗ್ ನಡೀತಿದೆ, ಬಟ್ ಟುಡೇ ಐ ರಿಯಲಿ ವಾಂಟ್ ಲೈಕ್ ಎಂಜಾಯ್ ದ ಫುಡ್. ಏನಕ್ಕಂದರೆ ಒಂದಷ್ಟು ದಿನ ನಾನ್ ವೆಜ್ ಮಾಡಿದಾಗ ಐ ರಿಯಲಿ ವಾಂಟ್ ಲೈಕ್ ಫುಲ್ಫಿಲ್ ಆಗೋ ಥರ ತಿನ್ನಬೇಕು ಅಂತ ನನ್ನ ಇಷ್ಟ. ಲೈಟಿಂಗ್ ಏನು ಸಾಕಾಗಿದೆ ಅಲ್ಲ. ಸೊ ದಿಸ್ ಇಸ್ ದ ನ್ಯೂ ಟಿ ಶರ್ಟ್ ವಿಚ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ಫಿಟ್ ಕನ್ನಡಿಗ ಅಂತ ಅಂದ್ಬಿಟ್ಟು ಫಾಂಟ್ ಓಕೆ ಚೆನ್ನಾಗಿದೆ ನಿಜವಾಗ್ಲೂ, ನನಗೊಂದು ಸಕ್ಕತ್ತಾಗಿ ಅಂತ ಅನಿಸ್ತು. ಆಮೇಲೆ ಆ್ಯಂಡ್ ಆಲ್ ದಿಸ್ ಲೈಕ್ ಎಲಾಸ್ಟಿಕ್ ಆ್ಯಂಡ್ ಟಿ ಶರ್ಟ್ ಆ್ಯಕ್ಚುಲಾಗಿ ಎಷ್ಟೇ ಸ್ಟ್ರೆಚ್ ಮಾಡಿದ್ರು ಇಟ್ ಕಮ್ಸ್ ಬ್ಯಾಕ್. ಅಂದರೆ ಬ್ರೀದಬಲ್ ಆ್ಯಕ್ಚುಲಾಗಿ ಟಿ ಶರ್ಟ್ ಏನು ಮೆಟೀರಿಯಲ್ ಇದೆ ಅಲ್ಲ ಬ್ರೀದಬಲ್. ಸೊ
ಜಾಸ್ತಿ ಏನು ಒಬ್ಳೋದಕ್ಕೆ ಹೋಗಲ್ಲ, ನೀವು ಯೂಸ್ ಮಾಡ್ತಾರೆ ನಿಮಗೆ ನೆನೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ 6 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ಸೊ ಇವಾಗ ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ಒಂದೇ ಒಂದು ಪ್ರಶ್ನೆನ ನಾನು ಉತ್ತರ ನೀಡಿ ಅದಾದ ನಂತರ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಅದು ಹೊರಗಡೆ ಹೋಗಿ ಬಂದಾದಮೇಲೆ ಐ ವಿಲ್ ಕಂಟಿನ್ಯೂ ದ Q&A ಸೆಷನ್. ವರ್ಕೌಟ್ ಕೂಡ ಮಾಡಬೇಕು ಇವತ್ತು. ಹೋಪ್ಫುಲಿ ವರ್ಕೌಟ್ ವೀಡಿಯೋ ನಾನು ರೆಕಾರ್ಡ್ ಮಾಡಲ್ಲ, ಬಟ್ ಹೊರಗಡೆ ಹೋಗಬೇಕಾಗಿರೋ ಕಾರಣದಿಂದ ಅದಕ್ಕಿಂತ ಮುಂಚೆ ಒಂದೇ ಒಂದು ಸಿಂಪಲ್ಲಾಗಿ ಒಂದು ಕ್ವೆಶ್ಚನ್ ಏನಿದೆ ಅದನ್ನು ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟೊಂದು ಜನ ಕೇಳ್ತಿದ್ರು ಆ್ಯಕ್ಚುಲಾಗಿ ನಮ್ಮ ಮದುವೆ ಯಾವಾಗ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಇನ್ನೂ ಬೇಜಾನ್ ಟೈಮ್ ಇದೆ ನಿಜವಾಗ್ಲೂ. ಮದುವೆಗೆ ನಿಜವಾಗ್ಲೂ ಟೈಮ್ ಅಂತಂದರೆ ಐ ಡೋಂಟ್ ನೋ, ಪ್ರಾಬ್ಲಿ ಈ ವರ್ಷ ಅಂತೂ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಇಯರ್ ಆಲ್ಸೋ ಐ ಆಮ್ ನಾಟ್ ಶ್ಯೂರ್, ಲೈಕ್ ಮೇ ಬಿ 2021 ಎಂಡ್ ಆರ್ 22, ಐ ಡೋಂಟ್ ನೋ. ನಿಜವಾಗ್ಲೂ ನನಗೆ ಯಾವುದೇ ರೀತಿಯಾದ ಪ್ಲ್ಯಾನ್ಸ್ ಇಲ್ಲ ಸದ್ಯಕ್ಕೆ ಯಾವಾಗ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು. ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಸ್ಕಿಂಗ್ ದ ಕ್ವೆಶನ್. ಸ್ಪೆಸಿಫಿಕ್ ಆಗಿ ಯಾರ ಹೆಸರು ಅಂತಂದ್ಬಿಟ್ಟು ನನಗೆ ಜ್ಞಾಪಕ ಬರ್ತಿಲ್ಲ ನನಗೆ. ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಸ್ಕಿಂಗ್ ದಟ್ ಕ್ವೆಶನ್. ಟೈಮ್ 9 o'clock ಆಯಿತು. ಜಸ್ಟ್ ನಾವು ಇವಾಗ ತಾನೇ ಒಂದು ಎಕ್ಸಸೈಸ್ ಆಯಿತು ನಂದು. ಆಲ್ಮೋಸ್ಟ್ ಲೈಕ್ ವರ್ಕೌಟ್ ಮುಗೀತು ಅಂತ ಹೇಳ್ಬೋದು. ಬಟ್ ನನ್ನ ವರ್ಕೌಟ್ ಒಳಗಡೆ ಯೂಶಲಾಗಿ 3 ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಮೊದಲನೇದು ಬಂದುಬಿಟ್ಟು ಐ ಟ್ರೈ ಟು ಡೂ ಲಿಟಲ್ ಬಿಟ್ ಆಫ್ ಯೋಗ ಆ್ಯಂಡ್ ಸ್ಟ್ರೆಚಿಂಗ್. ಆಮೇಲೆ ಪ್ರಾಪರ್ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡ್ತೀನಿ. ಲಾಕ್ಡೌನ್ ಇರೋ ಕಾರಣದಿಂದ, ಇಲ್ಲ ಅಂತಂದರೆ ಯೂಶಲಾಗಿ ನಂದು ವೆಯ್ಟ್ ಟ್ರೈನಿಂಗ್ ಇರುತ್ತೆ, ರೆಸಿಸ್ಟೆನ್ಸ್ ಟ್ರೈನಿಂಗ್ ಇರುತ್ತೆ. ಬಟ್ ಅದು ಬಿಟ್ಟು ಇದಾದ ನಂತರ ಐ ಟ್ರೈ ಟು ಫೋಕಸ್ ಆನ್ ಬ್ರೀದಿಂಗ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಮೆಡಿಟೇಷನ್ ಆಗಿಲ್ಲ ಅಂತಂದರೂ ಐ ಟ್ರೈ ಟು ಮೇಕ್ ಶೋರ್ ಒಂದು ಸ್ವಲ್ಪ ಬ್ರೀದಿಂಗ್ ಮಾಡಬೇಕು. ಸೊ ವರ್ಕೌಟೆಲ್ಲ ಆಯಿತು. ಐ ಆಮ್ ಫೀಲಿಂಗ್ ರಿಯಲಿ ಗುಡ್. ಇವತ್ತು ಒಂದು ಸ್ವಲ್ಪ 20 minutes ವರ್ಕೌಟ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಮೋರ್ ಆಫ್ ಲೈಕ್ ಇಂಟರ್ವಲ್ ಟ್ರೈನರ್ ಥರ. ಫೀಲಿಂಗ್ ಲಿಟ್ರಲಿ ರಿಯಲಿ ಗುಡ್. ಆ್ಯಂಡ್ ಥಾಟ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಐ ಕಂಪ್ಲೀಟ್ಲಿ ಫಾರ್ಗಾಟ್. ಏನಕ್ಕೆ ಎಷ್ಟೊಂದು ದಿನ ಆಗೋಯಿತು ವ್ಲಾಗ್ ಎಲ್ಲ ಮಾಡಿ. ಸೊ ಐ ಆಮ್ ಜಸ್ಟ್ ಲೂಸಿಂಗ್ ದ ಗ್ರಿಪ್ ಆಫ್ ಇಟ್. ಬೇಣವ್ರು ಕೇಳ್ತಿದ್ದಾರೆ, ಆ ಕಾಫ್ ಮಸಲ್ಸ್ ನಿಂತರ ಶೇಪ್ ಬರಬೇಕು ಹೇಳಿ ಬ್ರೋ ಅಂತ ಅಂದ್ಬಿಟ್ಟು ಬೇಣವ್ರು ಕೇಳ್ತಿದ್ದಾರೆ. ನಿಜವಾಗ್ಲೂ ಲೈಕ್ ನನ್ನ ಪ್ರಕಾರ ನಾನೇನಾದ್ರು ನೋಡಿದ್ರೆ ಮೈ ಲೋ ಬಾಡಿ ಈಸ್ ಕಂಪ್ಲೀಟ್ಲಿ ಜೆನೆಟಿಕಲಿ ಗಿಫ್ಟೆಡ್. ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಇದನ್ನು ಅಂತಂದರೆ, ಮೈ ಡ್ಯಾಡ್ ವಾಸ್ ಎನ್ ಅಥ್ಲೀಟ್. ಸೊ ಅವ್ರು ಆ್ಯಕ್ಚುಲಾಗಿ ಹಿ ಹ್ಯಾಡ್ ಎನ್ ಅಮೇಜಿಂಗ್ ಜೆನೆಟಿಕ್ಸ್. ಇನ್ನೂ ಸಖತ್ತಾಗಿದೆ ಜೆನೆಟಿಕ್ಸ್, ಇಲ್ಲ ಅಂತಲ್ಲ. ಬಟ್ ಅವರಿಂದ ಒಂದು ಲೋ ಬಾಡಿ ಸ್ಪೋರ್ಟ್ ಏನು ಯೂಶಲಾಗಿ ನಮ್ಮ ಡ್ಯಾಡ್ ಮಾಡ್ತಿದ್ರು ಅಂದರೆ ರನ್ನಿಂಗ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಎಲ್ಲನೂ ಕಂಪ್ಲೀಟ್ಲಿ ರಿಲೇಟೆಡ್ ಟು ಲೋ ಬಾಡಿ. ಸೊ ಅದರಿಂದ ಜೆನೆಟಿಕ್ಸ್ ಏನು ಬಿಲ್ಡಪ್ ಆಗಿತ್ತು ಅವ್ರ ಬಾಡಿ ಒಳಗಡೆ. ಸೊ ದಟ್ ಹಸ್ ಕಮ್ ಟು ಮೀ ಆ್ಯಂಡ್ ಐ ಆಮ್ ಲೈಕ್ ಲಿಟ್ರಲಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಮೈ ಥೈಸ್, ಮೈ ಹ್ಯಾಮ್ಸ್ಟ್ರಿಂಗ್ಸ್, ಕ್ವಾಡ್ರಿಸೆಪ್ಸ್, ಕಾಫ್ ಮಸಲ್ಸ್, ಎವ್ರಿ ಸಿಂಗಲ್ ಮಸಲ್ ಈಸ್ ಅಮೇಝಿಂಗ್ ನಿಜವಾಗ್ಲೂ. ಬಟ್ ನಿಮ್ಗೆ ನಿಜವಾಗ್ಲೂ ಬೇಕು ಅಂತಂದರೆ ಟ್ರೈ ಟು ವರ್ಕ್ ಆನ್ ಹೈ ಇಂಟೆನ್ಸ್ ರೆಪಿಟೇಷನ್ಸ್ ಅಂತಂದರೆ ಜಂಪ್ ಸ್ಕ್ವಾಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ನಾವೇನು ಮಾಡ್ತೀವಿ ಡಕ್ ವಾಕ್ಸ್ ಮಾಡಿ, ಅದಾದಮೇಲೆ ಡಕ್ ವಾಕ್ ಪೊಸಿಷನ್ ಒಳಗಡೆನೇ ಇದ್ದು ಟ್ರೈ ಟು ಹ್ಯಾವ್ ಸ್ಕಿಪ್ಪಿಂಗ್, ಕೆಳಗಡೆ ಎಲ್ಲ ಸ್ಕಿಪ್ಪಿಂಗ್ ಮಾಡ್ತಾರಲ್ಲ ಸ್ಕಿಪ್ಪಿಂಗ್. ಆ್ಯಂಡ್ ಟೂ ಮಚ್ ಆಫ್ ಸ್ಕಿಪ್ಪಿಂಗ್ ವಿಲ್ ಆಲ್ಸೋ ಹೆಲ್ಪ್ ಯು ಟು ಹ್ಯಾವ್ ದಟ್ ಕಾಫ್ ಮಸಲ್ಸ್. ಅದಾದಮೇಲೆ ಎಲ್ಲ ದಿನವೂ ಇದೇ ರೀತಿ ಓನ್ ಬಾಡಿ ವೆಯ್ಟ್ ಮಾಡೋದಕ್ಕಿಂತ ವಾರಕ್ಕೆ 1 ಇಲ್ಲ 2 ದಿನ ನೀವು ಒಂದು ಸ್ವಲ್ಪ ಹೆವಿ ವೆಯ್ಟ್ ಕಾಫ್ ರೇಸಸ್ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಸಖತ್ತಾಗಿರೋ ಅಂಥ ಚೇಂಜಸ್ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ನಾನು ಸದ್ಯಕ್ಕೆ ನನ್ನ ಮೆಡಿಟೇಷನ್ ಎಲ್ಲ ನಾನು ಮುಗಿಸಿ ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಗಿವ್ ಯು ಗೈಸ್ ಆನ್ ಅಪ್ಡೇಟ್. ಇನ್ನೊಂದಷ್ಟು ಕ್ವೆಶನ್ಸ್ ಇರ್ಬೋದು, ಐ ಆಮ್ ರಿಯಲಿ ನಾಟ್ ಶ್ಯೂರ್. ನಾನು ಏನಕ್ಕಂದರೆ ಇನ್ನೂ ಚೆಕ್ ಮಾಡಿಲ್ಲ ನಾನು. ಏನಾದಷ್ಟು ಕ್ವೆಶನ್ಸ್ ಇತ್ತು ಅಂತಂದರೆ ಹೋಪ್ಫುಲಿ ಐ ವಿಲ್ ಜಸ್ಟ್ ರೀಡ್ ಇಟ್ ಔಟ್ ಆ್ಯಂಡ್ ಆನ್ಸರ್ ಮೋಸ್ಟ್ ಆಫ್ ದ ಕ್ವೆಶನ್ಸ್. ಬಟ್ ಅದಕ್ಕಿಂತ ಮುಂಚೆ ಐ ವಿಲ್ ಫಿನಿಶ್ ಆಫ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಗೈಸ್. ಟಿಲ್ ದೆನ್ ಟೇಕ್ ಕೇರ್. ಓಕೆ, ಜಸ್ಟ್ ನಾವು ಫ್ರೆಶ್ ಅಪ್ ಎಲ್ಲ ಆಯಿತು ಆ್ಯಂಡ್ ಫೀಲಿಂಗ್ ರಿಯಲಿ ಗುಡ್. ಟೈಮ್ ಬಂದು ಆಲ್ಮೋಸ್ಟ್ ಲೈಕ್ 9:38 ಹತ್ರ ಆಗಿದೆ ಟು ಬಿ. ಹೋಪ್ಫುಲಿ ಕಾಣಿಸುತ್ತೆ, ಯು ಗೈಸ್ ಕ್ಯಾನ್ ಸಿ ದಿಸ್ 9:38. ಸೊ 9:38 ಆಗಿದೆ ಆ್ಯಂಡ್ ಆಲ್ಮೋಸ್ಟ್ ಊಟ ಮಾಡೋ ಟೈಮ್. ಸೊ ಐ ವಿಲ್ ನಾಟ್ ಟೇಕ್ ಮೋರ್. ಅಂದರೆ ವೀಡಿಯೋನ ಹಂಗೆ ನಾನು ಎಳಿಬೇಕು ಅಂತಂದ್ಬಿಟ್ಟು ನನಗೆ ಯಾವುದೂ ಇಷ್ಟ ಇಲ್ಲ. ಬಟ್ ಒಂದೆರಡು ಕ್ವೆಶನ್ ಇದೆ ಲಾಸ್ಟ್ ಒಳಗಡೆ. ಪ್ರಕಾಶ್ ಚೌಧರಿ ಅಂದರೆ ನಮ್ಮ ಫ್ಲೈ ಫ್ಯಾಷನ್ ಮೆಂಬರ್ ಒಬ್ಬರು ಕೇಳ್ತಿದ್ದಾರೆ, ಬಿಯರ್ ಪಾರ್ಟಿ ಆಫ್ಟರ್ ಕ್ವಾರಂಟೈನ್ ಅಂತ. ಎಸ್, ದಿಸ್ ನಾಟ್ ಅ ಕ್ವೆಶನ್ ಬಟ್ ಜಸ್ಟ್ ಅ ಸೆಂಟೆನ್ಸ್. ಶ್ಯೂರ್ ಬ್ರೋ, ವಿಲ್ ಡೂ ಇಟ್. ಆ್ಯಂಡ್ ಇನ್ನೊಂದು ಆ್ಯಕ್ಚುಲಾಗಿ ನಾಗರಾಜು ಅವ್ರು ಕೇಳ್ತಿದ್ದಾರೆ, ನಿಮ್ಮ ಫಿಟ್ನೆಸ್ ಬಗ್ಗೆ ಯಾವಾಗ ಇಂಟ್ರೆಸ್ಟ್ ಬಂತು ಆ್ಯಂಡ್ ಹೇಗೆ ತಿಳ್ಕೊಂಡ್ರಿ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಹೋದರೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 10 to 15 minutes ಆಗುತ್ತೆ ಅಂತ ಅನ್ಕೊತೀನಿ. ಹೇಗೆ ಸ್ಟಾರ್ಟ್ ಆಯಿತು ಅಂತೆಲ್ಲ ಸಿಂಪಲಾಗಿ ಶಾರ್ಟ್ಕಟ್ ಅಥವಾ ಚಿಕ್ಕ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಐ ಆ್ಯಕ್ಚುಲಿ ಲಾಸ್ಟ್ ಟ್ರ್ಯಾಕ್ ಆಫ್ ನನ್ನ ಫಿಟ್ನೆಸ್ ಜರ್ನಿ. ನಾನು ಚಿಕ್ಕ ವಯಸ್ಸಿಂದನೂ ಅಥ್ಲೀಟೇನೆ. ಲೈಕ್ ಐ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ರನ್ನಿಂಗ್, ಅದಾದಮೇಲೆ ಬಾಸ್ಕೆಟ್ಬಾಲ್ ಇತ್ತು, ಅದಾದಮೇಲೂ ಕೂಡ ನಾನು ಅಥ್ಲೆಟಿಕ್ಸ್ ಒಳಗಡೆ ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಇಟ್ ವಾಸ್ ರಿಯಲಿ ಗುಡ್. ಎಲ್ಲದರಲ್ಲೂ ಮಾಡ್ತಿದ್ದೆ, ವಾಲಿಬಾಲ್ ಆಗಲಿ, ಫುಟ್ಬಾಲ್ ಆಗಲಿ ಎಲ್ಲನೂ ಆಡ್ತಿದ್ದೆ. ಆ್ಯಂಡ್ ಅದಾದಮೇಲೆ ಬಾಸ್ಕೆಟ್ಬಾಲ್ ವಾಸ್ ಮೈ ಮೇನ್ ಸ್ಪೋರ್ಟ್. ಅದಾದಮೇಲೆ ಐ ಹ್ಯಾಡ್ ಒನ್ ಸೀರಿಯಸ್ ಇಂಜರಿ ಆದ ನಂತರ ಐ ಸ್ಟಾರ್ಟೆಡ್ ಟು ರಿಕವರ್. ಅಂತಂದರೆ ಇಂಜುರಿ ಆದಮೇಲೆ ಆಪ್ರೇಷನ್ ಅದು ಇದು ಏನೂ ಆಗಿಲ್ಲ. ಐ ವಾಂಟೆಡ್ ಟು ಜಸ್ಟ್ ಸ್ಟ್ರೆಂಥನ್. ಅದಾದಮೇಲೆ ಇಂಜುರಿ ಆದಮೇಲೆ ಒಂದಷ್ಟು ದಿನ ಮನೇಲಿ ಕೂತ್ಕೊಂಡಿದ್ದ ಕಾರಣದಿಂದ ಏನಾಯಿತು ಅಂತಂದರೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಎಲ್ಲ ಸ್ಟಾರ್ಟ್ ಆಯಿತು.
ಅದಾದಮೇಲೆ ನನಗನ್ನಿಸ್ತಿತ್ತು ಓಕೆ ಗುರು ಏನೋ ಒಂದು ಮಾಡಬೇಕು, ಈ ರೀತಿ ಎಲ್ಲ ಸುಮ್ಮನೆ ವೆಯ್ಟ್ ಮಾಡೋದ್ರಿಂದ ಏನಿಲ್ಲ. ದೆನ್ ಐ ಸ್ಟಾರ್ಟೆಡ್ ಪಾರ್ಟಿಸಿಪೇಟಿಂಗ್ ಇನ್ ಮ್ಯಾರಥಾನ್. ಸೊ ಸ್ಲೈಟಾಗಿ ಜಾಗಿಂಗ್ ಎಲ್ಲ ಮಾಡೋದಕ್ಕೆ ಸ್ಟ್ರೆಂತ್ ಇರ್ತಿತ್ತು ನೀ ಒಳಗಡೆ. ಸೊ ಐ ಸ್ಟಾರ್ಟೆಡ್ ರನ್ನಿಂಗ್. ಸೊ ರನ್ನಿಂಗ್ ಮಾಡ್ತಾ ಐ ಪಾರ್ಟಿಸಿಪೇಟೆಡ್ ಇನ್ 5K, ಅದಾದಮೇಲೆ 10K, 11K. ಸೊ ಈ ರೀತಿ ಹಂಗೇನೆ ಮಾಡ್ತಾ ಎಲ್ಲನೂ ಏನಾಯಿತು, ದೆನ್ ಐ ಫೌಂಡ್ ಒನ್ ಆಫ್ ಮೈ ಫ್ರೆಂಡ್, ನನ್ನ ಕಲೀಗೇನೆ ಆ್ಯಕ್ಚುಲಾಗಿ, ಭರತ್ ಭಾಂಡ್ಗರ್ ಅಂತ ಅಂದ್ಬಿಟ್ಟು ಪುಣೆಯಲ್ಲಿದ್ದಾರೆ. ಈಸ್ ರಿಯಲಿ ಅಮೇಝಿಂಗ್. ಸೊ ಅವ್ರು ಹೇಳಿದ್ರು ಇದೇ ರೀತಿ ಒಂದು ಸ್ವಲ್ಪ ಇನ್ನೂ ಲೋವರ್ ಟಮ್ಮಿ ಒಳಗಡೆ ಫ್ಯಾಟ್ ಏನಾದರೂ ಕಮ್ಮಿ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಎಲ್ಲ ಕೇಳ್ತಿದ್ದೆ. ಸೊ ಈ ಸ್ಟಾರ್ಟೆಡ್ ಗಿವಿಂಗ್ ಮೀ ಟಿಪ್ಸ್. ಈ ರೀತಿ ಕಾರ್ಬ್ಸ್ ಇರುತ್ತೆ, ಈ ರೀತಿ ಪ್ರೋಟೀನ್ ಇರುತ್ತೆ, ಈ ರೀತಿ ಫ್ಯಾಟ್ಸ್ ಅಂತ ಇರುತ್ತೆ. ಸೊ 1 ಗ್ರಾಮ್ ಇದ್ರಲ್ಲಿ ಬರುತ್ತೆ. ದೆನ್ ಐ ವಾಸ್ ಲೈಕ್ ಕಮಾನ್ ರೀ, ಹಿಂಗೆಲ್ಲ ವರ್ಕ್ ಆಗುತ್ತಾ ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಏನಾಯಿತು, ಫ್ರಮ್ ದಟ್ ಡೇ, ಅದೇ ದಿನವೇ ಅಂದರೆ ಮಧ್ಯಾಹ್ನ ಒಂದು 12 ಗಂಟೆ 12:30 ಅಂತ ಅನ್ಕೊತೀನಿ, ಊಟದ ಟೈಮ್ ಒಳಗಡೆ ಹೇಳಿದ್ದು. 2 ಗಂಟೆ ಅಷ್ಟೊತ್ತು ಊಟ ಮುಗಿಸಿ ಹೋಗಿ ದೆನ್ ಐ ಸ್ಟಾರ್ಟೆಡ್ ಸರ್ಚಿಂಗ್, ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಹಂಗೇನೇ ಕಂಟಿನ್ಯೂ ಮಾಡ್ತಾ ನನ್ನ ಮೇಲೇ ಒಂದಷ್ಟು ಡಯಟ್ಸ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದೊಂದು ಕಾರಣಕ್ಕೋಸ್ಕರ ಅಷ್ಟೇ ಅನ್ಕೊತೀನಿ. ಇವಾಗ ನಾನು ಮಾಡಿಲ್ಲದೆ ಇರೋ ಡಯಟ್ ಅಂತ ಅಂದರೆ ಒಂದಷ್ಟು ರೀಸೆಂಟಾಗಿ ಹೊಸ್ದಾಗಿ ಬರೋ ಅಂಥ ಡಯಟ್ ಅಂತಲೇ ಹೇಳ್ಬೋದು. ಬಟ್ ಟು ಬಿ ಫ್ರ್ಯಾಂಕ್, ನಿಜವಾಗ್ಲೂ ಕೀಟೋ ಡಯಟ್ ಆಗಲಿ, ಲೋ ಕಾರ್ಬ್ ಡಯಟು, ಅದಾದಮೇಲೆ ಜಸ್ಟ್ ಫ್ಯಾಟ್ ಬೇಸ್ಡ್ ಡಯಟ್ ಆಗಿರ್ಬೋದು, ಹೈ ಪ್ರೋಟೀನ್ ಡಯಟ್ ಎಲ್ಲನೂ ಟ್ರೈ ಮಾಡಿದ್ದೀನಿ, ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಐಡಿಯಾ ಇದೆ. ಸೊ ಅದಾದಮೇಲೆ ಹಂಗೇನೇ ತಿಳ್ಕೊಳ್ತಾ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ ಒಂದು ಸರ್ಟಿಫಿಕೇಷನ್ ಮಾಡಿಸ್ಕೊ ಅಂತಂದ್ಬಿಟ್ಟು ಐ ಸ್ಟಾರ್ಟೆಡ್ ವಿತ್ ಗೋಲ್ಡ್ ಸರ್ಟಿಫಿಕೇಷನ್. ಅದಾದಮೇಲೆ ಹಂಗೇನೇ ಒಂದೊಂದಾಗೇನೆ ಐ ಡಿಡ್ PE, ನ್ಯೂಟ್ರಿಷನ್, ಅದಾದಮೇಲೆ ISS ಎಲ್ಲ ಮಾಡಿದೆ. ಸೊ ಇದೇ ರೀತಿ ಕಲ್ತ್ಕೊಳ್ತಾ ದೆನ್ ಐ ಸ್ಟಾರ್ಟೆಡ್ ಟೀಚಿಂಗ್ ಎವ್ರಿ ಒನ್. ಐ ಫೆಲ್ಟ್ ಲೈಕ್ ನಿಜವಾಗ್ಲೂ ಈ ವಿಷಯ ಎಲ್ಲನೂ ಏನಕ್ಕೆ ನನಗೊಬ್ಬನಿಗೆ ಮಾತ್ರನೇ ಗೊತ್ತಿದ್ದು, ನಾನು ಕಾಸು ಸಂಪಾದನೆ ಮಾಡಬಹುದು, ಬಟ್ ಈ ವಿಷಯ ಎಲ್ಲರಿಗೂ ಗೊತ್ತಿರಬೇಕಲ್ಲ ಅಂತ ಅನಿಸ್ತು. ಲಾಸ್ಟ್ ಕ್ವೆಶನ್, ಬೃಂದಾಗೌಡ ಅವ್ರು ಕೇಳ್ತಿದ್ದಾರೆ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ಟ್ರೂ ಲವ್. ಐ ಡೋಂಟ್ ನೋ. ನನಗೆ ಗೊತ್ತಿರೋ ಪ್ರಕಾರ ಐ ಹ್ಯಾವ್ ದಿಸ್ ಏರ್ಪಾಡ್ಸ್, ಓಕೆ. ಸೊ ಐ ಲವ್ ದಿಸ್, ಬಟ್ ಟ್ರೂಲಿ ಲವ್ ಇದಿಲ್ಲ ಅಂತಂದ್ರೂ ನಾನು ಇರ್ಬೋದು. ಬಟ್ ಟ್ರೂ ಲವ್ ಅಂತಂದರೆ ಅದಿಲ್ಲ ಅಂತಂದರೆ ಆ್ಯಕ್ಚುಲಾಗಿ ಇರೋದಕ್ಕಾಗಲ್ಲ ಅಂತ ಅನಿಸುತ್ತೆ. ಬಟ್ ಐ ರಿಯಲಿ ಡು ನಾಟ್ ನೋ ದ ಡಿಫ್ರೆನ್ಸ್. ನನ್ನ ಪ್ರಕಾರ ಅದನ್ಸುತ್ತೆ ಟ್ರೂ ಲವ್ ಇಸ್ ಸಮಥಿಂಗ್, ಅದನ್ನು ಬಿಟ್ಟು ನಿಜವಾಗ್ಲೂ ನಿಮಗೆ ಇರೋದಕ್ಕಾಗೋದಿಲ್ಲ, ಅಥವಾ ಅದನ್ನು ಬಿಟ್ಟು ನಿಮ್ಮ ಫ್ಯೂಚರ್ ಲೈಫ್ ಏನಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಒಂದು ಕಥೆನೇ ಕಟ್ಕೊಂಡಿರ್ತೀರ ಅಂತ ಅನ್ಕೊತೀನಿ. ಬಟ್ ಲವ್ ಅಂತ ಅಂದರೆ ಲೈಕ್ ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು, ಆಮೇಲೆ ಲಾಜಿಕಲ್ ಆಗಿರ್ಬೋದು, ಅದು ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಲೈಕ್ ಐ ಲವ್ ದಿಸ್, ನಿಜವಾಗ್ಲೂ ಸಕ್ಕತ್ತಾಗಿದೆ, ದಿಸ್ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್, ಬಟ್ ಡು ಐ ಟ್ರೂಲಿ ಲವ್ ದಿಸ್? ಲೈಕ್ ಇದಿಲ್ಲದೇನೆ ನನ್ನ ಲೈಫ್ ಇಮ್ಯಾಜಿನ್ ಮಾಡ್ಕೊಬೋದು? ಒಬ್ವಿಯಸ್ಲಿ ದೆನ್ ಯು ಟ್ರೂಲಿ ಡೋಂಟ್ ಲವ್ ದಿಸ್. ಟ್ರೂಲಿ ಲವ್ ಅಂತಂದರೆ ಮಾಮ್ಸ್ ಲವ್ ಆ್ಯಂಡ್ ಲೈಕ್ ಫ್ಯೂ ಅದರ್ ಪೀಪಲ್ ಹೂ ಕಮ್ ಟು ಯುವರ್ ಲೈಫ್. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಯುವರ್ ಸಿಸ್ಟರ್ ಆಗಿರ್ಬೋದು, ಇಲ್ಲ ಅಣ್ಣ ತಂಗಿ ಆಗಿರ್ಬೋದು, ಲೈಕ್ ಸೋ ಮೆನಿ ಪೀಪಲ್ ಹೂ ಟ್ರೂಲಿ ಲವ್ ಯು. ಬಟ್ ನಿಮಗೆ ಗೊತ್ತಿಲ್ಲದೆ ಇರೋ ಚಾನ್ಸ್ ಕೂಡ ಇರುತ್ತೆ. ಬಟ್ ತಿಳ್ಕೊಂಡ್ರೆ ಇಟ್ಸ್ ರಿಯಲಿ ಗುಡ್. ಡೋಂಟ್ ಟ್ರೈ ಟು ಫೈಂಡ್ ಲವ್, ಓಕೆ. ಸೊ ಲವ್ ವಿಲ್ ಕಮ್ ಟು ಯು. With that said, I'm planning to end today's vlog. Thank you so much for watching. And ಎಷ್ಟೊಂದು ದಿನ ಆಗೋಯ್ತಲ್ಲ ಮಾತಾಡಿದ್ದನ್ನೆಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಅಕಸ್ಮಾತ್ ವೀಡಿಯೋ ಯಾವುದೇ ಕಾರಣಕ್ಕಾದರೂ ಇಷ್ಟ ಆಗಿತ್ತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಇಟ್, ಓಕೆ. ಸೊ ಲೈಕ್ ಮಾಡಿದಷ್ಟು ಆ್ಯಕ್ಚುಲಾಗಿ ಇನ್ನೊಂದಷ್ಟು ಜನಕ್ಕೆ ವೀಡಿಯೋ ಎಲ್ಲ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಗೊತ್ತು ಆ್ಯಕ್ಚುಲಿ, ಓಕೆ, ವೀಡಿಯೋ ವ್ಯೂಸು ಲೈಕ್ಸ್ಗೆಲ್ಲನೂ ಹಿಂದೆ ಬೀಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಇಟ್ಸ್ ನಾಟ್ ದ್ಯಾಟ್, ಓಕೆ. ಸೊ ಕನ್ನಡದವ್ರು ಆ್ಯಕ್ಚುಲಾಗಿ ಬೆಳಿಬೇಕು ಅಂತ ಅಂದ್ಬಿಟ್ಟು ನನ್ನ ಆಸೆ. ಏನಕ್ಕೆ ಅಂದರೆ ಕನ್ನಡದೊಳಗಡೆ ವ್ಲಾಗರ್ಸೇ ತುಂಬ ಕಮ್ಮಿ ಜನ ಇದ್ದಾರೆ, ಆ್ಯಂಡ್ ಕನ್ನಡದೊಳಗಡೆ ಫಿಟ್ನೆಸ್ ಮಾಡೋರು ಕೂಡ ಕಮ್ಮಿ ಜನ ಇದ್ದಾರೆ. ಸೊ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಐ ಡೋಂಟ್ ಥಿಂಕ್ ಸೊ ಇನ್ಯಾರೂ ಮಾಡಲ್ಲ ಅಂತ ಅನ್ಕೊಂಡಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವೀಡಿಯೋ. ಆಮೇಲೆ ಏನೋ ಒಂದು ಆ್ಯಕ್ಚುಲಾಗಿ ಕಮೆಂಟ್, ನಿಮ್ಮ ಯಾವ ಪಾರ್ಟ್ ಆಫ್ ದ ವೀಡಿಯೋ ಮತ್ತು ನಿಮಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ನಿಜವಾಗ್ಲೂ ಹೋಗಿ ಕಮೆಂಟ್ ಮಾಡಿ. ಅದನ್ನು ಕೂಡ ಪರ್ಸ್ನಲ್ ಕ್ವಶನ್ಸ್ ಯಾವುದೇ ಇದ್ರೂ ನಾನು ಚೆಕ್ಔಟ್ ಮಾಡ್ತಿರ್ತೀನಿ ಬೀಯಿಂಗ್ ಕುಂಭಕರ್ಣ ಚಾನಲ್ನ ಕೂಡ ಅಂತ ಹೇಳ್ತಾ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಸರ್ವೇ ಜನ ಸುಖಿನೋ ಭವಂತು. ಬಾಯ್, ಪೀಸ್ ಔಟ್. ಆ್ಯಕ್ಚುಲಿ ಮದರ್ಸ್ ಡೇ ಆಗಿರೋ ಕಾರಣದಿಂದ ನಾವೆಲ್ಲನೂ ಒಂದು ಸ್ವಲ್ಪ ಕೇಕ್ ತೊಗೊಂಬಂದಿದ್ದೀರಿ. ನಮ್ಮ ಮನೆಯಲ್ಲಿ ನಾನು, ನಮ್ಮಮ್ಮ ಆ್ಯಂಡ್ ನಮ್ಮ ಅತ್ತೆ ಇದ್ದಾರೆ, ಆ್ಯಂಡ್ ನನ್ನ ಕಸಿನ್ ಕೂಡ ಒಬ್ಬಳಿದ್ದಾಳೆ. ಸೊ ಐ ಹೋಪ್ ಅವ್ರ ಜೊತೆ ಎಲ್ಲ ನಾನು ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ರಿ. ಕೇಕ್ ತರಿಸ್ದೆ, ಒಂದು ಕೇಕ್ ಹಾಳಾಗೋಯ್ತು, ಬಟ್ ಇನ್ನೊಂದು ಕೇಕ್ ಇದೆ. ಸೊ ಯು ವಾಂಟ್ ಟು ಸೀ ದ್ಯಾಟ್ ರಿಯಲಿ? ಓಕೆ, ಲೆಟ್ಸ್ ಗೋ, ಕಮ್ ಆನ್. Happy Mother's Day.